ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ನಾವು 40ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಯೋಗದಿಂದ ವಿಚಲಿತನಾಗಿರುವಂತಹ ಸಾಧಕ ಈ ಲೋಕದಲ್ಲಿ ಅಥವಾ ಪರಲೋಕದಲ್ಲಿ ಎಲ್ಲೂ ನಾಶ ಆಗೋದಿಲ್ಲ ಅಂತಂದ್ರೆ ಅರ್ಥ ಏನು ಅನ್ನೋದನ್ನ ತಿಳ್ಕೊಂಡ್ವಿ. ಅವನು ಸಾಧನೆ ಮಾಡ್ತಾ ಮಾಡ್ತಾ ಯಾವ ಸ್ಥಿತಿಯಲ್ಲಿರ್ತಾನೋ ಅಲ್ಲಿಂದ ಅವನು ಪತನವಾಗೋದಿಲ್ಲ. ಅವನು ಇನ್ನೂ ಉದ್ಧಾರ ಆಗ್ತಾನೆ, ಉತ್ಥಾನವಾಗ್ತಾನೆ ಅನ್ನೋದು ಅದರ ಅರ್ಥ. ಅವನು ಮನುಷ್ಯನಾಗಾದ್ರೂ ಹುಟ್ಟಿರ್ಲಿ, ಸ್ವರ್ಗಾದಿ ಬೇರೆ ಲೋಕಗಳಲ್ಲಾದ್ರೂ ಹುಟ್ಟಿರ್ಲಿ, ಅವನು ಅಲ್ಲಿಂದ ಪತನವಾಗದೆ ಅಲ್ಲಿಂದ ಮುಂದಕ್ಕೆ ಹೋಗ್ತಾನೆ. ಅವನು ಉನ್ನತ ಮಟ್ಟಕ್ಕೆ ಏರ್ತಾನೆ. ಅವನು ಎಲ್ಲೇ ಇದ್ರೂ ಕೂಡ ಭಗವಂತನ ಮಾರ್ಗದಲ್ಲಿ ಅವನು ಮುಂದುವರಿತಾನೆ ಇರ್ತಾನೆ ಅನ್ನೋದು ಇದರ ಅರ್ಥ ಅಂತ ತಿಳ್ಕೊಂಡು. ಈಗ ಪ್ರಶ್ನೆ ಏನು ಅಂತಂದ್ರೆ, ಹಿ ಅನ್ನುವಂತ ಅವ್ಯಯ ಇಲ್ಲಿ ಯಾವ ಅರ್ಥದಲ್ಲಿದೆ ಮತ್ತು ಅದರ ಜೊತೆಗೆ ಶ್ರೇಯಸ್ಸಿಗಾಗಿ ಸಾಧನೆ ಮಾಡುವಂತ ಯಾವ ಮನುಷ್ಯನು ದುರ್ಗತಿಯನ್ನ ಹೊಂದೋದಿಲ್ಲ ಅಂತ ಹೇಳಿದಾರಲ್ಲ, ಅದಕ್ಕೆ ಅರ್ಥ ಏನು ಅಂತ ಪ್ರಶ್ನೆ. ಹಿ ಅಂತಂದ್ರೆ ಇಲ್ಲಿ ಯಾಕೆ ಅಂತಂದ್ರೆ ಅಂತ ಹೇಳ್ತೀವಲ್ವಾ, ಏಕೆಂದರೆ ಅಂತ. ಹಿ ಅಂದ್ರೆ ಅದ ಅರ್ಥ. ಸೊ ಇಲ್ಲಿ ಯಾಕೆ ಈ ಒಂದು ಪದ ಉಪಯೋಗ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅರ್ಥ. ಉತ್ತರ ಏನು ಅಂತಂದ್ರೆ, ಹಿ ಅನ್ನುವಂತ ಅವ್ಯಯ ಇಲ್ಲಿ ಹೇತುವಾಚಕವಾಗಿ ಇದೆ. ಇದರ ಜೊತೆ ಮೇಲೆ ಹೇಳಿರುವಂತಹ ಭಗವಂತ ಸಾಧಕರಿಗೆ ಒಂದು ಆಶ್ವಾಸನೆಯನ್ನ ಕೊಡ್ತಾ ಇದ್ದಾನೆ. ಆಯ್ತಾ? ನೀವು ಮಾಡಿ, ಇದರಿಂದ ನಿಮಗೆ ಒಳ್ಳೇದೇ ಆಗುತ್ತೆ ಹೊರತು ದುರ್ಗತಿ ಅಂತೂ ಬರೋದಿಲ್ಲ ಅನ್ನುವಂತ ಒಂದು ಆಶ್ವಾಸನೆಯನ್ನ ಕೊಡ್ತಾ ಇರೋದು. ತನ್ನ ಶಕ್ತಿಗನುಸಾರವಾಗಿ ಶ್ರದ್ಧೆಯಿಂದ ಶ್ರೇಯಸ್ಸಿನ ಸಾಧನೆಯನ್ನ ಮಾಡುವಂತ ಸಾಧಕನಿಗೆ ಯಾವುದೇ ಕಾರಣದಿಂದ ಯಾವತ್ತೂ ಕೂಡ ಹಂದಿ, ನಾಯಿ, ಕೀಟ, ಪತಂಗ ಈ ರೀತಿಯ ನೀಚ ಯೋನಿಗಳ ಪ್ರಾಪ್ತಿ ರೂಪಿ ಅಥವಾ ಕುಂಬಿ ಪಾಕಾದಿ ನರಕಗಳ ಪ್ರಾಪ್ತಿ ಯಾವತ್ತೂ ಆಗೋದಿಲ್ಲ. ಅಂತ ದುರ್ಗತಿ ಇವ್ರಿಗೆ ಬರೋದಿಲ್ಲ ಅಂತ. ಈಗ ಮನುಷ್ಯ ಅನ್ನೋದು ಒಂದು ಶ್ರೇಷ್ಠವಾದಂತಹ ಯೋನಿ. ಅಲ್ಲಿಂದ ಕೆಳಮಟ್ಟಕ್ಕೆ ಬೀಳೋದಿಲ್ಲ, ಅಲ್ಲಿಂದ ಉನ್ನತ ಮಟ್ಟಕ್ಕೆ ಹೋಗುತ್ತೆ. ಈಗ ನಮಗಿಂತ ಕೀಳು ಮಟ್ಟದ ಪ್ರಾಣಿ ಜೀವರಾಶಿಗಳಿದೆಯಲ್ಲ, ಅಲ್ಲಿಗೂ ನಾವು ಬರೋದಿಲ್ಲ. ಮತ್ತೆ ಕುಂಬಿಪಾಕ ಅನ್ನುವಂಥ ನರಕಗಳೆಲ್ಲ ಇದೆ. ಬೇಕಾದಷ್ಟು ನರಕದ ವರ್ಣನೆಗಳಿದೆ ಭಾಗವತದಲ್ಲಿ. ನಾವು ಭಾಗವತ ಕೇಳ್ತಾ ಇದೀವಲ್ವಾ, ಅದರಲ್ಲೇ ಮುಂದೆ ಬರುತ್ತೆ ನರಕಗಳ ವರ್ಣನೆ. ಅದರಲ್ಲಿ ಕುಂಬಿಪಾಕ ಇನ್ನು ಬೇಕಾದಷ್ಟು ನರಕಗಳ ವರ್ಣನೆ ಇದೆ. ಆ ರೀತಿಯ ದುರ್ಗತಿ ಕೂಡ ನಮಗೆ ಬರೋದಿಲ್ಲ ಅಂತ ಇಲ್ಲಿ ಭಗವಂತ ನಮಗೆ ಆಶ್ವಾಸನೆಯನ್ನ ಕೊಡ್ತಾ ಇದ್ದಾನೆ. ಒಂದ್ಸರಿ ನೀನು ಈ ರೀತಿಯ ಒಂದು ಸಾಧನೆ ಮಾಡೋದಕ್ಕೆ ಶುರು ಮಾಡಿದೆ ಅಂತಂದ್ರೆ, ಅಂದ್ರೆ ಭಗವಂತನ ಪ್ರಾಪ್ತಿಗೋಸ್ಕರ ನಿನ್ನನ್ನ ನೀನು ತೊಡಗಿಸ್ಕೊಂಡೆ ಅಂತಂದ್ರೆ ಅಲ್ಲಿಂದ ಪತನ ಹೊಂದೋದು ಸಾಧ್ಯನೇ ಇಲ್ಲ ಅಂತ ಇಲ್ಲಿ ಭಗವಂತ ಹೇಳ್ತಾ ಇರೋದು. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಭಗವತ್ ಪ್ರಾಪ್ತಿಗೋಸ್ಕರ ಕರ್ಮ ಮಾಡುವಂಥವನು ಯಾರೇ ಆಗಿರ್ಬೋದು, ಅಂಥ ಮನುಷ್ಯ ದುರ್ಗತಿಯನ್ನ ಹೊಂದೋದಿಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಆದ್ರೆ ಇದು ಹೇಗೆ ಸಂಭವ ಆಗುತ್ತೆ? ಯಾಕೆ ಅಂತಂದ್ರೆ, ಈಗ ಅವನು ಒಳ್ಳೆ ಕೆಲಸ ಮಾಡ್ತಾ ಇರ್ಬೋದು, ಆದ್ರೆ ಮನುಷ್ಯರ ಪೂರ್ವಕೃತ ಪಾಪಗಳಿರುತ್ತಲ್ಲ, ಅದಿದ್ದೇ ಇರುತ್ತಲ್ವಾ, ಪ್ರಾರಬ್ಧ ಅಂತ ಹೇಳ್ತಾರೆ. ಹಿಂದೆ ಮಾಡಿರುವಂಥದ್ದು ಈಗ ಮಾಡದೇ ಇರ್ಬೋದು, ಹಿಂದೆ ಮಾಡಿರ್ತೀವಲ್ವಾ, ಆ ರೀತಿಯ ಪಾಪ ಇದ್ದೇ ಇರುತ್ತೆ. ಅದರ ಫಲಸ್ವರೂಪ ಮರಣ ಆದ್ಮೇಲೆ ಅವನಿಗೆ ದುರ್ಗತಿ ಬರ್ಬೋದಲ್ವಾ ಅನ್ನುವಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅಂದ್ರೆ ಈಗ ಅವನು ಒಳ್ಳೆ ಕೆಲಸ ಮಾಡ್ತಾ ಇದ್ರು ಕೂಡ ಅವನಿಗೆ ದುರ್ಗತಿ ಅನ್ನೋದು ಹೇಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಹಿಂದೆ ಅವನು ತಪ್ಪು ಮಾಡಿರ್ಬೋದು, ಪಾಪದ ಕೆಲಸ ಮಾಡಿರ್ಬೋದು, ಅದ್ರ ಫಲನಾದ್ರೂ ಅವನಿಗೆ ದುರ್ಗತಿಯನ್ನ ಕೊಡ್ಬೋದಲ್ವಾ, ಅದು ಹಿಂಗಾಗಲ್ಲ ಅಂತ ಹೇಳ್ತಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇರೋದು. ಉತ್ತರ ಏನು ಅಂತಂದ್ರೆ, ಪೂರ್ವಕೃತ ಪಾಪಗಳು ಇದ್ರೂ ಕೂಡ ಭಗವಂತನ ಪ್ರಾಪ್ತಿಗೋಸ್ಕರ ಅಥವಾ ಆತ್ಮ ಉದ್ಧಾರಕ್ಕೋಸ್ಕರ ಕೆಲಸ ಮಾಡುವಂಥವ್ರಿಗೆ ದುರ್ಗತಿ ಆಗೋದಿಲ್ಲ ಅನ್ನೋದು ಸರಿಯಾಗೇ ಇದೆ. ಇದಕ್ಕೊಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದಾರೆ. ಈಗ ಒಬ್ಬ ವ್ಯಕ್ತಿ ಸಾಲಗಾರನಾಗಿದ್ದಾನೆ ಅಂತ ಅನ್ಕೊಳ್ಳಿ. ಅವನು ಯಾರಿಗೋ ಹಣವನ್ನ ಕೊಡಬೇಕಾಗಿದೆ, ಆದ್ರೆ ಅವನು ಅಪ್ರಾಮಾಣಿಕನಲ್ಲ. ಅಂದ್ರೇನು? ನಾನು ಕೊಡಬಾರ್ದು, ಅವನಿಗೆ ಮೋಸ ಮಾಡ್ಬೇಕು ಆ ರೀತಿ ಎಲ್ಲ ಮನ್ಸಲ್ಲಿಲ್ಲ. ಅವನಿಗೆ ಕೊಡಬೇಕು ಅನ್ನೋದಿದೆ. ಅವನ ಹತ್ರ ಏನೇನಿತ್ತೋ ಅದೆಲ್ಲವನ್ನೂ ಕೂಡ ಅವನು ಸಾಲ ಕೊಟ್ಟ ಸಾಹುಕಾರನಿಗೆ ಕೊಟ್ಬಿಟ್ಟಿದ್ದಾನೆ. ಅವನ ಹತ್ರ ಇನ್ನೇನೂ ಇಲ್ಲ ಕೊಡೋದಿಕ್ಕೆ. ಮತ್ತೆ ಯಾವುದನ್ನ ಗಳಿಸ್ತಾ ಇದ್ದಾನೋ, ಅಂದ್ರೆ ಈಗೇನಾದ್ರೂ ದುಡಿತಾ ಇದ್ರೆ ಅದನ್ನೂ ಕೂಡ ಶುದ್ಧ ನಿಯತ್ತಿನಿಂದ ಕೊಡ್ತಾ ಬಂದಿದ್ದಾನೆ. ತಿಂಗಳು ಇಷ್ಟಿಷ್ಟು ಅಂತ ಕೊಡ್ತಾ ಬಂದಿದ್ದಾನೆ. ಮತ್ತೆ ಅವನು ನಾನು ತಗೊಂಡಿರುವಂತ ಸಾಲವನ್ನ ಅವನಿಗೆ ವಾಪಸ್ ಕೊಟ್ಬಿಡ್ಬೇಕಂತ ಅವನ ಮನಸ್ಸಲ್ಲಿ ಬಯಕೆನೂ ಇದೆ. ಅವನು ಅದನ್ನು ಅನ್ಕೊಳ್ತಾನೂ ಇದ್ದಾನೆ. ಹೌದು, ಅವನ ಮನಸ್ಸಲ್ಲಿ ಶುದ್ಧವಾಗಿ ನಾನು ಅವನಿಗೆ ವಾಪಸ್ ಕೊಟ್ಬಿಡ್ಬೇಕು ಅಂತ ಅವನ ಮನಸ್ಸಲ್ಲಿದೆ.
ನೋಡಿ ಈಗ ಅವನು ಈಸ್ಕೊಂಡಿರೋ ಅಷ್ಟು ದುಡ್ಡು ಒಂದೇ ಸರಿ ಕೊಡಕ್ಕಾಗ್ತಾ ಇಲ್ಲ. ಆದ್ರೂ ಕೂಡ ಅವನ ಹತ್ರ ಏನೇನಿತ್ತೋ ಅದನ್ನೂ ಕೊಟ್ಟಿದ್ದಾನೆ. ತಿಂಗಳು ಅವನೇನ್ ದುಡಿತಾನೋ ಅದನ್ನೂ ಕೊಡ್ತಾ ಬಂದಿದ್ದಾನೆ. ಮತ್ತೆ ಅವನ ದುಡ್ಡು ನಾನು ಇಟ್ಕೋಬಾರ್ದಪ್ಪ, ಫುಲ್ಲು ಅವನಿಗೆ ಕೊಟ್ಟು ತೀರಿಸ್ಬಿಡ್ಬೇಕು ಅನ್ನುವಂಥ ಮನಸ್ಸು ಅವನಿಗಿದೆ. ಈ ರೀತಿಯ ಅವಸ್ಥೆಯಲ್ಲಿ ದಯಾಳುವಾದಂಥ ಸಾಹುಕಾರ ಅವನನ್ನ ಬಂಧನಕ್ಕೆ ಒಳಪಡಿಸೋದಿಲ್ಲ. ಯಾಕೆ? ಅವನು ನಿಯತ್ತು ಕರೆಕ್ಟ್ ಆಗಿದೆ. ಅವನು ಈ ರೀತಿ ಎಲ್ಲ ಅನ್ಕೊಂಡಿದ್ದಾನೆ ಅನ್ನೋದು ಅವ್ನಿಗೆ ಗೊತ್ತಿರುತ್ತಲ್ವಾ? ಸೊ, ಆ ನಿಯತ್ತು ಸರಿಯಾಗಿರೋ ತನಕ ಅವನು ಅವಕಾಶವನ್ನ ಕೊಡ್ತಾ ಇರ್ತಾನೆ. ಇದೇ ರೀತಿ ಭಗವಂತ ಕೂಡ ಭಗವಂತನ ಪ್ರಾಪ್ತಿಗೋಸ್ಕರ ಸಾಧನೆ ಮಾಡ್ತಾ ಇರುವಂತ ಮನುಷ್ಯನ ಶುದ್ಧವಾದ ಭಾವನೆಯನ್ನ ನೋಡಿ, ಅವನ ಪಾಪಗಳ ಫಲವನ್ನ ಅವನು ತಡೀತಾನೆ. ಆ ಪಾಪಗಳ ಫಲವನ್ನ ತಡೆದು ಅವನನ್ನ ಸಾಧನೆ ಮಾಡಿ ಎಲ್ಲ ಬಂಧನಗಳಿಂದ ಬಿಡುಗಡೆ ಪಡ್ಕೋಬೇಕು ಅವನು ಅನ್ನೋದಕ್ಕೆ ಅವನು ಅವಕಾಶವನ್ನ ಕೊಡ್ತಾನೆ. ಸಾಧಾರಣವಾದ ಒಬ್ಬ ಸಾಹುಕಾರನೇ ಋಣಿಯನ್ನ ಋಣ ತೀರಿಸೋದಕ್ಕೆ ಅವಕಾಶ ಕೊಡ್ತಾನೆ ಅಂತಂದ್ಮೇಲೆ ಪರಮದಯಾಳು ಭಗವಂತ ಅವನು ಸಾಧಕನಿಗಿಂತ ಒಂದು ಅವಕಾಶವನ್ನ ಕೊಡೋದ್ರಲ್ಲಿ ಆಶ್ಚರ್ಯ ಏನಾದ್ರೂ ಇದೆಯಾ? ಏನೂ ಇಲ್ಲ. ಭಗವಂತ ದಯಾಳು ಅವನು. ಅವನು ಆಯ್ತು ಮಾಡು, ನಿನಗೆ ಇನ್ನೊಂದಷ್ಟು ಟೈಮ್ ಕೊಡ್ತೀನಿ, ಮಾಡು ಮಾಡು ಅಂತ ಅವನು ನಮ್ಮನ್ನ ಮುಂದಕ್ಕೆ ಕಳಿಸ್ತಾನೆ ಹೊರತು ನಮ್ಮನ್ನ ಅಲ್ಲಿಂದ ಬೀಳೋದಕ್ಕೆ ಅವನು ಬಿಡೋದಿಲ್ಲ. ನಾನು ಈಗ ಒಳ್ಳೆ ಕೆಲಸ ಮಾಡ್ತಾ ಇರ್ಬೋದು, ನನ್ನ ಹಿಂದಿನ ಜನ್ಮದಲ್ಲಿ ನಾನು ಪಾಪಗಳೇ ಮಾಡಿರಬಹುದು, ಆದ್ರೆ ಈಗ ನನ್ನ ಮನಸ್ಥಿತಿ ಚೇಂಜ್ ಆಗಿದೆಯಲ್ವಾ, ನಾನು ಒಳ್ಳೇದು ಮಾಡಬೇಕು, ನಾನು ಭಗವಂತನನ್ನ ಪಡಿಬೇಕು ಅಂತ ಸಾಧನೆ ಮಾಡ್ತಾ ಇರಬೇಕಾದ್ರೆ ಹಿಂದಿನ ಪಾಪ ಫಲಗಳು ನಮಗೇನೂ ಅಡ್ಡಿ ಆತಂಕ ಮಾಡದೇ ಇರೋ ಹಾಗೆ ಅವನು ನಮ್ಮನ್ನ ಕಾಪಾಡ್ತಾನೆ, ಮತ್ತೆ ನಮ್ಮನ್ನ ಮುಂದೆ ಹೋಗೋದಕ್ಕೆ ಏನು ಬೇಕೋ ಅದನ್ನ ಮಾಡ್ತಾನೆ ಅನ್ನೋದು ಇದರ ಅರ್ಥ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.